ಪ್ರೀತಿಗೆ ಜಾತಿ ಧರ್ಮ ಇಲ್ಲ ಅಂತಾರೆ. ಪ್ರೀತಿ ಅನ್ನೋದು ಯಾವಾಗ ಯಾರ ಮಧ್ಯೆ ಅರಳುತ್ತೋ ಹೇಳೋದಕ್ಕೆ ಆಗಲ್ಲ. ಈ ಸ್ಟೋರಿಯಲ್ಲೂ ಹಾಗೆ ಮಾತೇ ಬಾರದ ಅವರಿಬ್ಬರ ಮಧ್ಯೆ ಪ್ರೀತಿ ಚಿಗುರಿತ್ತು. ಪ್ರೀತಿ ಅನ್ನೋ ಎರಡಕ್ಷರಕ್ಕೆ ಮದುವೆಯ ಮುದ್ರೆಯೂ ಬಿದ್ದಿತ್ತು. ಆದರೆ ಪ್ರೀತಿಸಿ ಮದುವೆಯಾದ ಜೋಡಿ 20 ದಿನದಲ್ಲೇ ದೂರವಾಗಿದೆ. ಅಷ್ಟಕ್ಕೂ ಈ ಮೂಕ ಹಕ್ಕಿಗಳ ಪ್ರೇಮ ಕಹಾನಿಯಲ್ಲಿ ಆಗಿದ್ದೇನು? ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಇದು ಮಾತಿಲ್ಲದೆ ಕತೆ ಇಲ್ಲದೆ ಆರಂಭವಾದ ಪ್ರೇಮ. ನೀನೇ ಎಲ್ಲ, ನೀನಿರದೆ ಬಾಳೆ ಇಲ್ಲ. ಮರಗಳನ್ನ ಸುತ್ತೋದಿಲ್ಲ, ಕವನಗಳನ್ನ ಗೀಚೋದಲ್ಲ. ಮೌನವೇನೇ ಧ್ಯಾನವೇ ಪ್ರೇಮ. ಇಂಥ ಮೌನದ ಪ್ರೇಮಕ್ಕೆ ಸಾಕ್ಷಿಯಾದವರು ಈ ಫೋಟೋದಲ್ಲಿರುವ ಸಿದ್ಧಾರ್ಥ್ ಮತ್ತು ರೋದಿಯಾ. ಇನ್ಸ್ಟಾದಲ್ಲಿ ಪರಿಚಯ, ಚಾಟಿಂಗ್ ಮಾಡ್ತಾ ಮೂಡಿತ್ತು ಪ್ರೇಮ. ಬಾಗಲಕೋಟೆ ಹುಡುಗ, ರಾಜಸ್ಥಾನದ ಹುಡುಗಿ ನಡುವೆ ಅರಳಿತ್ತು ಪ್ರೀತಿ. ಪ್ರೀತಿ ಅನ್ನೋದೇ ಹಾಗಲ್ವಾ? ಈ ಮಧುರ ಅನುಭವದ ಭೂತಿಗೆ ಗಡಿರೇಖೆ ಇರಲ್ಲ, ಜಾತಿ ಧರ್ಮ ಅನ್ನೋ ಭೇದವಿಲ್ಲ. ಎರಡು ಪರಿಶುದ್ಧ ಮನಸ್ಸುಗಳು ಒಂದಾದ್ರೆ ಸಾಕು. ಹೀಗೆ ಮಾತೇ ಬಾರದ ಸಿದ್ಧಾರ್ಥ ಮತ್ತು ರೋದಿಯಾ ಮಧ್ಯೆ ಅನುರಾಗ ಮೂಡಿತ್ತು. ಅಸಲಿಗೆ ಬಾಗಲಕೋಟೆಯ ಸಿದ್ಧಾರ್ಥ ಮತ್ತು ರಾಜಸ್ಥಾನದ ರೋದಿಯಾ ಇಬ್ರು ಇನ್ಸ್ಟಾದಲ್ಲಿ ಪರಿಚಯವಾಗಿದ್ರು. ಇಬ್ಬರ ಮಧ್ಯೆ ಸ್ನೇಹ ಬೆಳೆದು ಆ ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿತ್ತು. ಪ್ರೀತಿಗೆ ಮಾತೇ ಬೇಕು ಅಂತೇನಿಲ್ವಲ್ಲ. ಮಾತು ಬಾರದೇ ಇದ್ರು ತಮ್ಮ ಮೂಕ ಭಾಷೆಯಲ್ಲಿ ಚಾಟಿಂಗ್ ಮಾಡ್ತಾ ಪ್ರೀತಿಯ ಅಲೆಯಲ್ಲಿ ತೇಲಾಡಿದ್ರು. ಮುಂದೆ ಬಾಗಲಕೋಟೆಯ ಸಿದ್ಧಾರ್ಥ ಸೀದಾ ರಾಜಸ್ಥಾನಕ್ಕೆ ಹೋಗಿ ರೋದಿಯಾಳನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಬಳಿಕ ಬಾಗಲಕೋಟೆಯ ಜಮಖಂಡಿಯಲ್ಲಿ ರೋದಿಯಾ ಕೊರಳಿಗೆ ಕರಿಮಣಿ ಕಟ್ಟಿ ಮದುವೆ ಕೂಡ ಆಗ್ಬಿಟ್ಟಿದ್ದಾನೆ. ಆದ್ರೆ ಮದುವೆಯಾದ 20 ದಿನದಲ್ಲಿ ರೋದಿಯಾಳಿಂದ ಸಿದ್ಧಾರ್ಥ ಈಗ ದೂರವಾಗಿದ್ದಾನೆ. ಹೀಗಾಗಿ ಸಿದ್ಧಾರ್ಥ ರೋದಿಯಾ ನೆನಪಲ್ಲಿ ಕೊರಗ್ತಿದ್ದಾನೆ. ಮಾತಿಲ್ಲದೆ ಹುಟ್ಟಿದ್ದ ಪ್ರೀತಿ ಮದುವೆಯಾಗಿ 20 ದಿನದಲ್ಲೇ ದೂರ ಆಗಿದ್ಯಾಕೆ? ಹೌದು, ಮದುವೆಯಾದ 20 ದಿನದಲ್ಲೇ ರೋದಿಯಾ ಸಿದ್ಧಾರ್ಥನಿಂದ ದೂರವಾಗಿದ್ದಾಳೆ. ಅದಕ್ಕೆ ಕಾರಣ ರೋದಿಯಾ ಕುಟುಂಬ. ಅದ್ಯಾವಾಗ ಸಿದ್ಧಾರ್ಥ ರೋದಿಯಾಳನ್ನ ರಾಜಸ್ಥಾನದಿಂದ ಕರ್ಕೊಂಡು ಬಂದು ಮದುವೆಯಾದ್ನೋ ರೋದಿಯಾ ಕುಟುಂಬ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ದೂರು ಕೊಟ್ಟಿದ್ರು. ಕಂಪ್ಲೇಂಟ್ ಆಧರಿಸಿ ರೋದಿಯಾಳನ್ನ ಪತ್ತೆ ಹಚ್ಚಿದ್ದ ರಾಜಸ್ಥಾನ ಪೊಲೀಸರು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ವಾಪಸ್ ರಾಜಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಸಿದ್ಧಾರ್ಥ ವಿರಹ ವೇದನೆಯಲ್ಲಿ ನೆರಳಾಡ್ತಿದ್ದಾರೆ. ಅತ್ತ ರಾಜಸ್ಥಾನದಲ್ಲೂ ರೋದಿಯಾ ಕೂಡ ತನ್ನನ್ನ ರಾಜಸ್ಥಾನದಿಂದ ಕರ್ಕೊಂಡು ಹೋಗುವಂತೆ ಕೇಳ್ಕೊಳ್ತಿದ್ದಾಳೆ. ಇವತ್ತು ನನ್ನ ಆಫೀಸ್ಗೆ ಸಿದ್ಧಾರ್ಥ ಕಾಂಬಳೆ ಅಂತ, ಇವರು ನಾಗನೂರದವರು, ಜಮಖಂಡಿ ತಾಲೂಕವರು. ಇವರು ಬಂದು ನನ್ನಲ್ಲಿ ಒಂದು ಅರ್ಜಿನ ಸಲ್ಲಿಸಿದ್ದಾರೆ. ಅದರೊಂದು ಸಾರಾಂಶ ಏನಂತಂದರೆ, ಇವರು ವಿಶೇಷ ಚೇತನ ಇದ್ದಾರೆ. ಅಂದರೆ ಇವರಿಗೆ ಮಾತನಾಡೋದಕ್ಕೆ ಬರೋದಿಲ್ಲ. ಇವರಿಗೆ ಇನ್ಸ್ಟಾಗ್ರಾಮ್ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಇವರು ಇನ್ಸ್ಟಾಗ್ರಾಮ್ದಲ್ಲಿ
ಹೃದಯ ಅಂತ ರಾಜಸ್ಥಾನದಲ್ಲಿ ಮೂಲದಲ್ಲಿರ್ತಕ್ಕಂಥ ಒಬ್ಬರು ಪರಿಚಯ ಆಗ್ತಾರೆ. ಅವರು ಕೂಡ ವಿಶೇಷ ಚೇತನ ಇದ್ದಾರೆ. ಅವ್ರಿಗೂ ಕೂಡ ಮಾತನಾಡಕ್ಕೆ ಬರೋದಿಲ್ಲ. ಅವ್ರದ್ದು ತಮ್ಮದೇ ಆದಂಥ ಸೈನ್ ಲ್ಯಾಂಗ್ವೇಜ್ದಲ್ಲಿ ಸುಮಾರು ತಿಂಗಳ ಕಾಲ ಅವ್ರದ್ದು ಚಾಟಿಂಗ್ ಆಗುತ್ತೆ. ನಂತರ ಒಬ್ರಿಗೊಬ್ರು ಪರಿಚಯ ಆದಮೇಲಿಂದ ಇವರು ಇರ್ತಕ್ಕಂಥ ಸಿದ್ಧಾರ್ಥ ಕಾಂಬಳೆ ಅವರು ಅಲ್ಲಿಗೆ ರಾಜಸ್ಥಾನಕ್ಕೆ ಹೋಗಿ ಅವ್ರಿಗನ್ನ ಕಂಡು ಮಾತಾಡಿ ಬರ್ತಾರೆ. ಸ್ವಲ್ಪ ತಿಂಗಳುಗಳಾದ ನಂತರ ಅವರು ಇಬ್ಬರು ಪರಸ್ಪರ ಒಪ್ಪಿಕೊಂಡು ಮತ್ತು ಇಲ್ಲಿ ಅವರು ಇರ್ತಕ್ಕಂಥ ಹೃದಯನ ಇಲ್ಲಿ ಕರ್ನಾಟಕಕ್ಕೆ ಕರ್ಕೊಂಡು ಬಂದ್ಬಿಟ್ಟು ಜಮಖಂಡಿಯಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಮದುವೆ ಕೂಡ ಆಗ್ತಾರೆ. ಅದರದ್ದು ನಮಗೆ ಫೋಟೋ ಕೂಡ ಕೊಟ್ಟಿದ್ದಾರೆ. ಬಟ್ ಅವರು ಒಂದು ರಿಜಿಸ್ಟ್ರೇಷನ್ ಕೇಳಿದ್ರೆ ಮಾಡ್ಕೊಂಡಿದ್ದಾರೆ ಮದುವೆದು. ಸುಮಾರು 1.5-2 ತಿಂಗಳ ಕಾಲ ಅವರು ಇಲ್ಲೇ ಇರ್ತಾರೆ. ನಂತರ ರಾಜಸ್ಥಾನದಲ್ಲಿಂದ ಅಲ್ಲಿಂದ ಅವರು ಒಂದು ಈ ಹುಡುಗಿ ಮನೆಯವರು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ರಾಜಸ್ಥಾನದಲ್ಲಿ. ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಆಧರಿಸಿ ಬಂದು ಇವ್ರದ್ದು ಮೊಬೈಲ್ ಮೂಲಕ ಪತ್ತೆ ಹಚ್ಚಿಬಿಟ್ಟು ಇಲ್ಲಿ ನಮ್ಮದು ಸಾವಳಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಪೊಲೀಸರಿಗೆ ಆ ಮಿಸ್ಸಿಂಗ್ ಕಂಪ್ಲೇಂಟ್ ತೋರಿಸಿದ ಮೇಲೆ ಆನಂತರ ಹೃದಯ ಅವರನ್ನು ಅವ್ರು ಮನೆ ಇರ್ತಾರೆ, ಅವ್ರು ಬಂದ್ಬಿಟ್ಟು ಮತ್ತೆ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಇನ್ನೂ ಒಂದು ವಿಚಾರವನ್ನ ಹೇಳಲೇಬೇಕು. ಸಿದ್ಧಾರ್ಥ ಮತ್ತು ರೋದಿಯಾ ಇಬ್ಬರಿಗೂ ಈ ಮೊದಲೇ ಬೇರೆಯವರ ಜೊತೆ ಮದುವೆಯಾಗಿತ್ತು ಅನ್ನೋ ಮಾತುಗಳು ಕೇಳಿಬಂದಿದ್ವು. ಆದ್ರೆ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ. ಆದ್ರೆ ಇತ್ತ ಸಿದ್ಧಾರ್ಥ ಮಾತ್ರ ರೋದಿಯಾಳನ್ನ ವಾಪಸ್ ಕರೆಸ್ಕೊಡಿ ಅಂತ ವಕೀಲರ ಮೂಲಕ ಬಾಗಲಕೋಟೆ ಎಸ್ಪಿಗೆ ಮನವಿ ಮಾಡಿದ್ದಾರೆ. ಸಿದ್ಧಾರ್ಥ ಮನವಿಗೆ ಸ್ಪಂದಿಸಿರುವ ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಕಾನೂನು ತಜ್ಞರ ಸಲಹೆ ಮೇರೆಗೆ ರಾಜಸ್ಥಾನ ಪೊಲೀಸರ ಜೊತೆ ಮಾತನಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಬಳಿಕ ಏನ್ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ತೀರ್ಮಾನ ಮಾಡುವುದಾಗಿ ಹೇಳಿದ್ದಾರೆ. ಒಟ್ನಲ್ಲಿ ಮಾತಿಲ್ಲದೆ ಕಥೆಯಿಲ್ಲದೆ ಹುಟ್ಟಿದ ಪ್ರೀತಿ ಈಗ ದೂರವಾಗಿದ್ದು ಅವಳಿಲ್ಲಿ ಇವನಿಲ್ಲಿ ವಿರಹದ ವೇದನೆ ಅನುಭವಿಸ್ತಿರೋದಂತೂ ಸುಳ್ಳಲ್ಲ. ಆದಷ್ಟು ಬೇಗ ಪೊಲೀಸರು ಈ ಪ್ರೇಮ ಪಕ್ಷಿಗಳನ್ನ ಬಂದು ಮಾಡಲಿ.